ಇಳಕಲ್ ತಾಲೂಕು ಜಂಗಮ ಸಮಾಜದ ವತಿಯಿಂದ ತಹಸೀಲ್ದಾರರಿಗೆ ಮನವಿ. ಇಳಕಲ್ ತಾಲೂಕಿನ ವೀರಮಹೇಶ್ವರ ಜಂಗಮ ಸಮಾಜ ಬಾಂಧವರಿಂದ ನಗರದ ನಿರೀಕ್ಷಣಾ ಮಂದಿರದ ಮುಂಭಾಗದಲ್ಲಿರುವ ಆದಿ ಜಗದ್ಗುರು ರೇಣುಕಾಚಾರ್ಯ ವೃತ್ತದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಇಂದು ಮುಂಜಾನೆ 11ಕ್ಕೆ ಪ್ರಾರಂಭ ಜಂಗಮ ಸಮಾಜದವರ ನಡಿಗೆ ಬಸ್ ನಿಲ್ದಾಣ ಮಾರ್ಗವಾಗಿ ಕಂಠಿ ವೃತ್ತದಲ್ಲಿ ಕಂಠಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಮಾಡಿರುವ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿ ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಿ ಯಾವುದೇ ಒತ್ತಡಕ್ಕೂ ಮಣಿಯದೆ ಕೆಲಸ ಮಾಡಿರುವ ಕರ್ನಾಟಕದ ಸರ್ಕಾರ ಪೊಲೀಸ್ ಇಲಾಖೆ ಕಮಿಷನರ್ ಬಿ ದಯಾನಂದ್, ಡಿಸಿಪಿ ಗಿರೀಶ್, ಎಸ್ಪಿಐ ಚಂದನ, ಎಸ್ ನ್ಯಾಯಾಂಗ ಇಲಾಖೆ ಪಿಪಿ ಪ್ರಸನ್ನಕುಮಾರ್ ಅವರಿಗೆ ಜಂಗಮ ಸಮಾಜದ ಬಾಂಧವರು ಪುಷ್ಪವೃಷ್ಟಿ ಮಾಡುವ ಮೂಲಕ ಅಭಿನಂದನೆ ತಿಳಿಸಿದರು. ಆದಿ ರೇಣುಕಾಚಾರ್ಯರನ್ನು ಮನದಲ್ಲಿ ನೆನೆಸುತ್ತಾ ನಾವು ಇವತ್ತು ನಮ್ಮ ಸಮಾಜದ ಗುರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಒಂದು ಈ ಪ್ರತಿಭಟನೆಗೆ ಇಳಿದಂಥ ಸಂದರ್ಭ ಏನು ಅಂತಂದರೆ, ಮೊನ್ನೆ ಚಿತ್ರದುರ್ಗದಲ್ಲಿ ರೇಣುಕಾಚಾರ್ಯ ಹತ್ಯೆ ಆಯಿತು. ಪಾಪ ಅವನೊಬ್ಬ ಫ್ಯಾನ್ ಆಗಿದ್ದ, ಯಾರು ಡಿ ಬಾಸ್ ಅಂತ ಒಬ್ಬ ನಾಯಕ ನಟನಿಗೆ ಫ್ಯಾನ್ ಆಗಿದ್ದ. ಒಬ್ಬ ಫ್ಯಾನಿಗೆ ಇವನು ಕೊಲೆ ಮಾಡ್ತಾನಂದರೆ ಅವನು ಎಂಥ ಮೂರ್ಖ. ಒಂದು ಹೆಣ್ಣಿಗೋಸ್ಕರ ಈ ಒಂದು ಕೃತ್ಯವನ್ನು ಎಸಗಿ ಇವತ್ತು ಸಮಾಜಕ್ಕೆ ಒಂದು ದುಷ್ಟ ಶಕ್ತಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ವ್ಯಕ್ತಿ ಆಗಿದ್ದಾನೆ ಅಂತೇಳಿ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇನ್ನೂ ಅವ್ರ ಫ್ಯಾನ್ಗಳು, ದರ್ಶನ್ ಫ್ಯಾನ್ಗಳು ಇನ್ನೂ ಇಲ್ಲ. ದರ್ಶನ್ ಮಾಡಿರುವ ಎಲ್ಲ ಕೃತ್ಯಗಳು ನಮಗೆ ಏನಾದರೂ ಎಲ್ಲ ನಾವು ಫೇಸ್ಬುಕ್ಕಲ್ಲಿ ನೋಡ್ತೀವಿ, ಇನ್ಸ್ಟಾದಲ್ಲಿ ನೋಡ್ತೀವಿ. ಅವರು ಮಾಡಿರುವಂಥ ಕೆಲಸಗಳು ಇನ್ನೂ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ಯಾಡ್ ಕಮೆಂಟ್ಸ್ಗಳು ಇಲ್ಲ, ಒಂದು ಏನೂ ಇಲ್ಲ. ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ಇದು ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ನಮಗೆ ಒಂದು ದುಃಖ ತರವಾದಂಥ ಒಂದು ಸಂಗತಿ ಆಗಿದೆ. ಯಾಕಂದರೆ ನಮ್ಮ ಸಮಾಜದ ಒಬ್ಬ ಬಡ ಕುಟುಂಬದ ರೇಣುಕಾಚಾರ್ಯ ಇವತ್ತು ಹತ್ಯೆ ಆಗಿದ್ದಾನಲ್ಲಿ, ಯಾವ ರೀತಿ ಹತ್ಯೆ ಆಗಿದ್ದಾನೆ, ಅವನು ಮೈ ಮೇಲಿರುವಂಥ ಗಾಯಗಳನ್ನು ಪರಿಶೀಲನೆ ಮಾಡಿದಾಗ 34 ಕಡೆಗಳಲ್ಲಿ ಅವನನ್ನು ಸುಟ್ಟು ಹೊಡೆದು, ಚಪ್ಪಲಿಯಲ್ಲಿ ಹೊಡೆದು, ಪ್ರತಿ ಒಂದು ರೀತಿಯಲ್ಲಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಹೇಗೆ ಅವನ್ನ ಕೊಲೆ ಮಾಡಿದರೆ ಅದೇ ತೆರನಾಗಿ ಅವನು ನಮ್ಮ ಕೈಲಿ ಕೊಡಬೇಕು, ಹೆಣ್ಮಕ್ಳ ಕೈಲೇ ಕೊಡಬೇಕು. ಅವನ್ನ ದರ್ಶನನ ನಾವು ಎನ್ಕೌಂಟರ್ ಮಾಡಿ ಒಗಿಬೇಕು. ಇಲ್ಲ ನಮ್ಮ ದಕ್ಷ ಅಧಿಕಾರಿಗಳು ಇವತ್ತು ಏನು ನಾವು ದಕ್ಷ ಅಧಿಕಾರಿಗಳ ಒಂದು ಅವ್ರನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅವ್ರು ಮಾಡಿರುವಂಥ ಕಾರ್ಯಕ್ಕೂ ಕೂಡ ನಾನು ಹ್ಯಾಂಡ್ಸಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಉನ್ನತ ಮಟ್ಟದಲ್ಲಿ ಸರ್ಕಾರನೂ ಕೂಡ ಒಂದು ಕೇಸನ್ನು ನಡೆಸ್ಕೋತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಅವನ್ನ ಎನ್ಕೌಂಟರ್ ಮಾಡಬೇಕು, ದರ್ಶನ್ ಅನ್ನುವಂಥ ವ್ಯಕ್ತಿಯನ್ನ ಎನ್ಕೌಂಟರ್ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಸಮಾಜ ಒಪ್ಪೋದಕ್ಕೆ ರೆಡಿ ಇಲ್ಲ. ಆ ಮಗು ಇವತ್ತು 26 ವರ್ಷದ ಒಂದು ಹೆಣ್ಣು ಮಗಳಿಗೆ ಇವತ್ತು ಅನ್ಯಾಯ ಆಗಿದೆ. ಅವನ ಹೆಂಡತಿ ರೇಣುಕಾಚಾರ್ಯ ಹೆಂಡತಿಗೆ ಅನ್ಯಾಯ ಆಗಿದೆ. ಪಾಪ ಸರ್ಕಾರ ಅವಳಿಗೂ ಕೂಡ ಒಂದು ಗೌರ್ಮೆಂಟ್ ನೌಕರಿಯನ್ನು ಕೊಟ್ಟು ಇವತ್ತು ಆ ಸಮಾಜವನ್ನು ಎತ್ತಿ ಹಿಡಿಯುವಂಥ ಕೆಲಸ ಸರ್ಕಾರ ಮಾಡ್ತಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ರೇಣುಕಾಚಾರ್ಯಗೆ ಏನು ಅನ್ಯಾಯ ಆಗಿದೆ ಅದು ಯಾವ ಸಮಾಜಕ್ಕೂ ಆಗಬಾರ್ದು. ಇದು ಒಂದೇ ಸಮಾಜಕ್ಕೆ ಅಂತ ಹೇಳ್ತಾ ಇಲ್ಲ, ಯಾವ ಸಮಾಜಕ್ಕೂ ಈ ಥರದ ಚಿತ್ರಹಿಂಸೆಗಳು ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರೆ, ಅವ್ರನ್ನ ಹೊಡ್ಕೊಂತ ಬಡ್ಕೊಂತ ಅದನ್ನೆಲ್ಲ ಮುಚ್ಚಿ ಹಾಕೊಂಡು ಹೋದ್ರೆ ನಡೀತೈತಿ. ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ತಿಳ್ಕೊಂಡಿದ್ದಾನಲ್ಲ ಅವನು, ಡಿ ಬಾಸ್ ಅಂತ ಹೇಳ್ತಾ ಇದ್ದಾನಲ್ಲ ದರ್ಶನ್, ಎಂಥ ಒಂದು ಕೃತ್ಯ ಎಸಗಿದ್ದಾನೆ. ಆ ಕೃತ್ಯಕ್ಕೆ ನಮ್ದೆಲ್ಲದು ಧಿಕ್ಕಾರ ಇದೆ ಅಂತ ಹೇಳ್ತಾ ನಾನು ಬಹಳ ಹೊತ್ತು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ತುಂಬ ಇಲ್ಲಿ ಕ್ರೌಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಆ ದರ್ಶನನ ಎನ್ಕೌಂಟರ್ ಮಾಡ್ಬೇಕನ್ನೋದೇ ಒಂದು ನಮ್ಮ ಆಗ್ರಹ ಆಗಿದೆ. ನಮ್ಮ ಸಮಾಜದ ಎಲ್ಲ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ನಾವು ಆಗ್ರಹ ಮಾಡ್ತಾ ಇರೋದು ಅವನು ಎನ್ಕೌಂಟರ್ ಮಾಡಿ ಒಗಿಬೇಕು. ಅಂದಾಗ ಮಾತ್ರ ಅವ್ರ ಮನೆಯಲ್ಲಿ ಹೇಗೆ ನೋವು ಅನುಭವಿಸ್ತಾ ಇದ್ದಾರೆ ಅವ್ರ ಮನೆಯಲ್ಲೂ ಕೂಡ ಆ ನೋವನ್ನು ಅನುಭವಿಸ್ಬೇಕು ಅನ್ನೋದು ಒಂದು ನನ್ನ ಒಂದು ಒತ್ತಾಯ ಆಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು 1-2 ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.